ಮನೆಯ ದೇವಸ್ಥಾನದಲ್ಲಿ ನಿಂತು ಪೂಜೆ ಮಾಡಬೇಡಿ. ಕಾರಣ ತಿಳಿಯಿರಿ, ಇಲ್ಲದಿದ್ದರೆ ನೀವೇ ಬಡತನವನ್ನು ಆಹ್ವಾನಿಸುತ್ತೀರಿ. ಹಿಂದೂ ಧರ್ಮದಲ್ಲಿ ಪೂಜೆಗೆ ವಿಶೇಷ ಮಹತ್ವವಿದೆ. ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿ ಇದಕ್ಕಿದೆ ಎಂದು ಹೇಳಲಾಗುತ್ತದೆ. ಈ ಬಗ್ಗೆ ವಾಸ್ತುದಲ್ಲಿ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಇವುಗಳನ್ನು ಅನುಸರಿಸುವುದು ಬಹಳ ಮುಖ್ಯ. ಆಗ ಮಾತ್ರ ಪೂಜೆಯನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಆದರೆ ನೀವು ತಪ್ಪು ವಿಧಾನ ಮತ್ತು ನಿಯಮಗಳಿಂದ ಪೂಜೆ ಮಾಡಿದರೆ ನೀವು ತುಂಬಾ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಪೂಜೆಯನ್ನು ಮಾಡುವ ಸರಿಯಾದ ವಿಧಾನ ಯಾವುದು ಎಂದು ತಿಳಿಯೋಣ. ಪೂಜೆಯನ್ನು ನಿಂತು ಮಾಡಬೇಕೋ ಅಥವಾ ಕುಳಿತು ಮಾಡಬೇಕು ಎಂಬುದನ್ನು ಸಹ ತಿಳಿಯೋಣ. ನಂಬಿಕೆಗಳ ಪ್ರಕಾರ ಮನೆಯ ದೇವಸ್ಥಾನದಲ್ಲಿ ನಿಂತು ಪೂಜೆ ಮಾಡಬಾರದು. ಏಕೆಂದರೆ ನಿಂತು ಪೂಜೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಆದುದರಿಂದ ಮನೆಯಲ್ಲಿ ನಿಂತು ಪೂಜೆ ಮಾಡಬೇಡಿ. ಹಾಗೆಯೇ ನೀವು ಪೂಜೆಯನ್ನು ಮಾಡುವಾಗಲೆಲ್ಲ ಮೊದಲು ನೆಲದ ಮೇಲೆ ಆಸನವನ್ನು ಹರಡಿ ಮತ್ತು ಅದರ ಮೇಲೆ ಕುಳಿತು ಪೂಜೆಯನ್ನು ಮಾಡಿ. ತಲೆಯನ್ನು ಮುಚ್ಚಿಕೊಳ್ಳದೆ ಪೂಜೆ ಮಾಡಬಾರದು ಎಂಬುದನ್ನು ಸಹ ನೆನಪಿನಲ್ಲಿಡಿ. ಅದು ಪುರುಷನಾಗಿರಲಿ ಅಥವಾ ಮಹಿಳೆಯಾಗಿರಲಿ, ಪೂಜೆ ಮಾಡುವಾಗ ಯಾವಾಗಲೂ ನಿಮ್ಮ ತಲೆಯನ್ನು ಮುಚ್ಚಿಕೊಳ್ಳಿ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ಹಣ್ಣುಗಳು, ಹೂವುಗಳು, ನೀರಿನ ಪಾತ್ರೆ ಮತ್ತು ಶಂಖದಂತಹ ಪೂಜಾ ಸಾಮಗ್ರಿಗಳನ್ನು ನಿಮ್ಮ ಎಡಭಾಗದಲ್ಲಿ ಇಡಬೇಕು. ಈ ರೀತಿ ಪೂಜಿಸುವುದರಿಂದ ಶುಭ ಫಲ ಸಿಗುತ್ತದೆ ಎಂದು ನಂಬಲಾಗಿದೆ. ಪೂಜೆ ಮಾಡುವಾಗ ಹಣೆಯ ಮೇಲೆ ತಿಲಕವನ್ನು ಹಚ್ಚಿಕೊಳ್ಳಬೇಕು ಎಂಬುದನ್ನು ಸಹ ನೆನಪಿನಲ್ಲಿಡಿ. ಮನೆಯಲ್ಲಿ ಪೂಜಾ ಸ್ಥಳವನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಮಾಡಬೇಕು. ಈ ದಿಕ್ಕನ್ನು ವಾಸ್ತುದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿಕ್ಕಿನಲ್ಲಿ ಪೂಜಿಸುವ ಸ್ಥಳವನ್ನು ಹೊಂದುವುದರಿಂದ ಮನೆಯಲ್ಲಿ ವಾಸಿಸುವ ಜನರಿಗೆ ಶಾಂತಿ, ನೆಮ್ಮದಿ, ಸಂಪತ್ತು, ಸಂತೋಷ ಮತ್ತು ಆರೋಗ್ಯವನ್ನು ಒದಗಿಸುತ್ತದೆ. ಮನೆಯೊಳಗೆ ಇರಿಸಲಾಗಿರುವ ದೇವಾಲಯದ ಎತ್ತರವು ಅದರ 2 ಪಟ್ಟು ಅಗಲವಾಗಿರಬೇಕು. ಮನೆಯೊಳಗೆ ಪೂಜಾ ಕೊಠಡಿಯನ್ನು ಮಾಡುವಾಗ ಅದರ ಕೆಳಗೆ, ಮೇಲೆ ಅಥವಾ ಪಕ್ಕದಲ್ಲಿ ಶೌಚಾಲಯ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಇದರೊಂದಿಗೆ ಮನೆಯ ಮೆಟ್ಟಿಲುಗಳು ಕೆಳಗೆ ಅಪ್ಪಿತಪ್ಪಿಯೂ ಪೂಜಾ ಕೊಠಡಿಯನ್ನು ಕಟ್ಟಬಾರದು. ನೀವು ಯಾವುದೇ ಪೂಜೆಯನ್ನು ಮಾಡುತ್ತಿದ್ದರೆ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನೀವು ಗಣಪತಿಗೆ ಪೂಜೆ ಸಲ್ಲಿಸಬೇಕು. ನಂಬಿಕೆಯ ಪ್ರಕಾರ ನೀವು ಇದನ್ನು ಮಾಡದಿದ್ದರೆ ನಿಮ್ಮ ಪೂಜೆಯು ಅಪೂರ್ಣ ಅಥವಾ ಯಶಸ್ವಿ ಆಗುವುದಿಲ್ಲ. ಆದ್ದರಿಂದ ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಮೊದಲು ಭಗವಾನ್ ಗಣೇಶನಿಗೆ ನಮಸ್ಕರಿಸಿ. ಪೂಜೆಯ ಸಮಯದಲ್ಲಿ ತಪ್ಪಾಗಿಯೂ ಒಂದು ಕೈಯಿಂದ ದೇವರಿಗೆ ನಮಸ್ಕರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ನಂಬಿಕೆಯ ಪ್ರಕಾರ ಪೂಜೆಯ ನಂತರ ಶಂಖ ಮತ್ತು ಗಂಟೆಯನ್ನು ಬಾರಿಸಬೇಕು. ಇದು ಸಾಧಕನ ಮನೆ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಘಂಟೆಗಳು ಮತ್ತು ಶಂಖಗಳ ಮೊಳಗುವಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ನೀವು ಎಂದಿಗೂ ಸಂಜೆ ಹೂಗಳನ್ನು ಕೀಳಬಾರದು. ಆದರೆ ನಿಮಗೆ ಬೇಕಿದ್ದರೆ ಹೂಗಳನ್ನು ಕಿತ್ತು ಸಂಜೆಯ ಪೂಜೆಗೂ ಮುನ್ನ ಇಟ್ಟುಕೊಳ್ಳಬಹುದು. ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಕಡ್ಡಾಯವೆಂದು ಪರಿಗಣಿಸಲಾಗಿದೆ. ಪೂಜೆಯ ಸಮಯದಲ್ಲಿ ನೀವು ದೀಪವನ್ನು ಬೆಳಗಿಸದಿದ್ದರೆ ನಿಮ್ಮ ಪೂಜೆಯು ಯಾವುದೇ ಫಲವನ್ನು ನೀಡುವುದಿಲ್ಲ. ಇದರ ನಂತರ ನೀವು ಸಂಜೆಯ ಸಮಯದಲ್ಲಿ ತಪ್ಪಾಗಿಯೂ ಸೂರ್ಯ ದೇವರನ್ನು ಪೂಜಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಈ ಕಾರಣದಿಂದಾಗಿ ಸಾಧಕನ ಜೀವನದಲ್ಲಿ ದುಃಖ ಮತ್ತು ಸಂಕಟಗಳು ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಸೂರ್ಯ ದೇವರನ್ನು ಬೆಳಿಗ್ಗೆ ಮಾತ್ರ ಪೂಜಿಸಿ. ಮನೆಯ ಪೂರ್ವ ದಿಕ್ಕಿನಲ್ಲೂ ಸಹ ದೇವಸ್ಥಾನವಿರುವುದು ಯಾವಾಗಲೂ ಶುಭಕರ. ನಂಬಿಕೆಯ ಪ್ರಕಾರ
ಮನೆಯಲ್ಲಿ ಈ ದಿಕ್ಕಿನಲ್ಲಿ ದೇವಾಲಯವಿದ್ದರೆ ಸಂಪತ್ತು ಮತ್ತು ಆಸ್ತಿ ಬರುತ್ತದೆ. ಅನೇಕ ಜನರು ಏಳುವ, ಕುಳಿತುಕೊಳ್ಳುವ ಮತ್ತು ಮಲಗುವ ಒಂದೇ ಕೋಣೆಯಲ್ಲಿ ದೇವಾಲಯಗಳನ್ನು ನಿರ್ಮಿಸುತ್ತಾರೆ. ಸುಂದರವಾದ ಮತ್ತು ಭವ್ಯವಾದ ದೇವಾಲಯವು ಮನೆಯ ಅಲಂಕಾರವನ್ನು ಸೇರಿಸುತ್ತದೆ ಎಂದು ಕೆಲವರು ನಂಬುತ್ತಾರೆ. ಆದರೆ ವಾಸ್ತು ಪ್ರಕಾರ ನೀವು ಮನೆಯಲ್ಲಿ ಕಡಿಮೆ ಜಾಗವನ್ನು ಹೊಂದಿದ್ದರೆ ನೀವು ಅದನ್ನು ಪ್ರತ್ಯೇಕವಾಗಿ ವಿಂಗಡಿಸಬೇಕು ಮತ್ತು ಸರಿಯಾದ ನಿರ್ದೇಶನದೊಂದಿಗೆ ದೇವಸ್ಥಾನಕ್ಕೆ ಸ್ಥಳವನ್ನು ಹುಡುಕಬೇಕು. ಮನೆ ದೊಡ್ಡದಾಗಿದ್ದರೆ ನೀವು ದೇವಾಲಯವನ್ನು ಪ್ರತ್ಯೇಕ ಕೋಣೆಯಲ್ಲಿ ಇರಿಸಲು ಪ್ರಯತ್ನಿಸಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.